So next we will discuss for what are the advantages and disadvantages of hire purchase system. Okay, so what are the advantages here? First is full purchase amount. So one is advantage that the whatever the need of the buyer is pay on the full purchase of amount of asset, that or maybe the goods at the one, but it can be paid in the installment. ಇಲ್ಲಿ ಏನಾಗುತ್ತೆ, ಫುಲ್ ಪರ್ಚೇಸ್ ಅಮೌಂಟ್ ಏನಾಗುತ್ತೆ ರಿಕವರಿ ಆಗುತ್ತೆ. ಇಫ್ ಇಟ್ ಈಸ್ ಪೇ ಫ್ರಮ್ ದ ಫುಲ್ ಕ್ಯಾಶ್ ಪ್ರೈಸನ್ನು ಕೊಡ್ಬೋದು, ಆರ್ ಮೇ ಬಿ ಇಟ್ ಈಸ್ ಪೇ ಫ್ರಮ್ ಇಟ್ ಈಸ್ ಅನ್ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ರೂ ಫುಲ್ ಅಮೌಂಟ್ ಬರ್ತದೆ, ಆಮೇಲೆ ಫುಲ್ ಕ್ಯಾಶ್ ಕೊಟ್ರೂ ಫುಲ್ ಅಮೌಂಟ್ ಬರ್ತದೆ. ಒಂದು ಏನು ಅಡ್ವಾಂಟೇಜು ಹಿಯರ್, ಫುಲ್ ಕ್ಯಾಶ್ ವಿಲ್ ಬಿ ರಿಕವರ್. Next is use of the goods and assets. Okay, so buyer can be use his goods during the term of installment. ಸೊ ಅವನು ಇನ್ಸ್ಟಾಲ್ಮೆಂಟಲ್ಲಿ ಏನು ಮಾಡ್ಬೋದು, ಈಗ ಅವನು ಈಗ ಒಂದು ಅಸೆಟನ್ನು ತೊಗೊಂಡಿದ್ದಾನೆ. ಎಸ್, ಹಿ ಪರ್ಚೇಸ್ ಒನ್ ಅಸೆಟ್ ಆ್ಯಂಡ್ ಹಿ ಈಸ್ ಪೇಯಿಂಗ್ ಫ್ರಮ್ ದ ಇನ್ಸ್ಟಾಲ್ಮೆಂಟ್. ಅವನು ಅದನ್ನು ಏನು ಮಾಡ್ತಾನೆ, ಅಮೌಂಟನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಿದ್ದಾನೆ. ಸೊ ಕೊಡ್ತಿದ್ದಾರೆ ಅಂದ್ರೂ ಆ ಅಸೆಟನ್ನು ಏನು ಮಾಡ್ಬೋದು, ನೀವು ಯೂಸನ್ನು ಮಾಡ್ಕೋಬೋದು. ಎಸ್, ಅದರ ಅಮೌಂಟನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಿರ್ತೀರಿ, ಬಟ್ ದ್ಯಾಟ್ ಅಸೆಟ್ ಶುಡ್ ಹ್ಯಾವ್ ಟು ಬಿ ಯೂಸ್ ಫ್ರಮ್ ದ ಪರ್ಟಿಕ್ಯುಲರ್ ಟೈಮ್. ಓಕೆ, ಆ ಪೀರಿಯಡಲ್ಲಿ ನೀವು ಅದನ್ನು ಅಸೆಟನ್ನು ಯೂಸ್ ಮಾಡ್ಬೋದು. ಸೊ ಅದು ಒಂದು ಅಡ್ವಾಂಟೇಜ್. ಸೊ ಅಂದರೆ ಇನ್ಕಮ್ ಜನ್ರೇಷನ್ ಬೈ ಯೂಸ್ ಆಫ್ ಅಸೆಟ್ಸ್ ಆ್ಯಂಡ್ ಗೂಡ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಬೈಯರ್ ಟು ಪೇ ದ ಇನ್ಸ್ಟಾಲ್ಮೆಂಟ್. ಸೊ ಇಲ್ಲೇನಾಗುತ್ತೆ, ಇನ್ಕಮ್ ಜನ್ರೇಷನ್ ಆಗುತ್ತೆ. ಇಫ್ ಸಪೋಸ್ ಒನ್ ಮಷಿನರಿ ಯು ಆರ್ ಯೂಸಿಂಗ್ ಫ್ರಮ್ ಯುವರ್ production process or maybe any your business, so on that time you are generating from the income. ಸೊ ನಿಮಗೆ ಇನ್ಕಮ್ ಜನ್ರೇಷನ್ ಆಗ್ತಾನೆ ಇರ್ತದೆ, ಬಟ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ತುಂಬ್ತಿರ್ತೀರಿ, ಬಟ್ ವೆನ್ ಯುವರ್ ಅಸೆಟ್ ಈಸ್ ಯೂಸ್ಡ್ ಫಾರ್ ದ್ಯಾಟ್ ಟೈಮ್, ಸೊ ದ್ಯಾಟ್ ಈಸ್ ಇನ್ಕಮ್ ಶುಡ್ ಬಿ ಆನ್ ಜನ್ರೇಟರ್. ಅಂದರೆ ಆ ಅಸೆಟನ್ನು ನೀವು ತೊಗೊಂಡಾಗ ಅದರದ್ದು ಇನ್ಸ್ಟಾಲ್ಮೆಂಟ್ ತುಂಬ್ಕೋತಿರ್ತಾರೆ, ಬಟ್ ನಿಮ್ಗೆ ಏನಾಗುತ್ತೆ, ಇಲ್ಲಿ ಇನ್ಕಮ್ ಕೂಡ ಜನ್ರೇಷನ್ ಆಗ್ತಿರ್ತದೆ. ದ ನೆಕ್ಸ್ಟ್ ಈಸ್ ಎಕ್ಸ್ಪೆನ್ಸಿವ್ ಐಟಮ್ಸ್. ವೆನ್ ದ ಪರ್ಚೇಸ್ ಅಗ್ರಿಮೆಂಟ್ ಅಲೌಸ್ the hire purchaser to buy expensive items under hire purchase system. ಇಲ್ಲಿ ಎಕ್ಸ್ಪೆನ್ಸಿವ್ಸ್ ಐಟಮನ್ನು ಏನು ಮಾಡ್ಬೋದು, ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಅಸೆಟ್ಟು 1,20,000 ಇರ್ತದೆ, ಎಕ್ಸ್ಪೆನ್ಸಿವ್ ಇರ್ತದೆ ಅದು. ಅದನ್ನು ನೀವೇನು ಮಾಡ್ಬೋದು, 1,10,000ಗೆ ಏನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಅಂದರೆ ಎನಿ ಎಕ್ಸ್ಪೆನ್ಸಿವ್ಸ್ ಐಟಮ್ ಯು ಕ್ಯಾನ್ ಪರ್ಚೇಸ್ ಆನ್ ದ ಹೈರ್ ಪರ್ಚೇಸ್ ಸಿಸ್ಟಮ್. ಹೈರ್ ಪರ್ಚೇಸ್ ಸಿಸ್ಟಮ್ದಲ್ಲಿ ಯಾವ್ದು ಬೇಕಾದ ಎಕ್ಸ್ಪೆನ್ಸಿವ್ ಐಟಮ್ಸನ್ನು ಏನು ಮಾಡ್ಬೋದು, ನೀವು ಪರ್ಚೇಸ್ ಮಾಡ್ಬೋದು. Then increase the sales. You people have to know about if that technically or maybe its system will be help from the hire vendor to increase the sales as easy installments are provided from the hire purchaser. So ಇಲ್ಲಿ increase the sales ಹೆಂಗೆ ಆಗ್ತದಂದರೆ, ನೀವು ಅದನ್ನು ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಅಸೆಟ್ಸನ್ನು ಮಾರಕತ್ತಂದರೆ ಇಲ್ಲೇನಾಗುತ್ತೆ, ಆ ಥರದ್ದು ಏನಾಗುತ್ತೆ, ಪ್ರಚಾರ ಹೆಚ್ಚಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಹೆಚ್ಚಾಗ್ತದೆ. ಯಾಕಂದರೆ ಇಫ್ ಯು ಆರ್ ಪೇಯಿಂಗ್ ಫ್ರಮ್ ದ ಕ್ಯಾಶ್ ಓನ್ಲಿ, ದೆನ್ ದ ಕಸ್ಟಮರ್ ವಿಲ್ ನಾಟ್ ಬಿ ಕಮ್. ಇಫ್ ಯು ಆರ್ provide from the assets or maybe goods from the credit basis, ಉದ್ರಿ ಕೊಟ್ರೆ ಏನಾಗ್ತದೆ ರೀ, ನಿಮ್ಮ ಭಾಷೆದಲ್ಲಿ ಹೇಳ್ಬೇಕಂದ್ರೆ ಉದ್ರಿ ಕೊಟ್ರೆ ಅಂದರೆ ಏನಾಗುತ್ತೆ, ನಿಮ್ಮದು ಸೇಲ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಇನ್ಕ್ರೀಸ್ ದ ಪ್ರಾಫಿಟ್ಸ್. ವೆನ್ ಸೇಲ್ಸ್ ಈಸ್ ಇನ್ಕ್ರೀಸಸ್, ಆಟೋಮೆಟಿಕ್ ಯುವರ್ ಪ್ರಾಫಿಟ್ ಶುಡ್ ಬಿ ಇನ್ಕ್ರೀಸಸ್ ಹಿಯರ್. ಓಕೆ, ಇಟ್ ಮೀನ್ಸ್ ದ್ಯಾಟ್ ಇಫ್ ಯು ಆರ್ ಪ್ರೊವೈಡಿಂಗ್ ದ ಈಸಿ ಇನ್ಸ್ಟಾಲ್ಮೆಂಟ್ ಫ್ರಮ್ ದ ಪರ್ಚೇಸರ್, ಹೈಯರ್ ವೆಂಡರ್ ಇದ್ದವನು ಯಾರು ಪರ್ಚೇಸ್ ಮಾಡ್ತಿರ್ತಾರೋ ಅವ್ನಿಗೆ ಈಸಿಯಾಗಿ ಇನ್ಸ್ಟಾಲ್ಮೆಂಟ್ ಪ್ರೊವೈಡ್ ಮಾಡಿಕೊಟ್ರೆ ಅಟ್ರಾಕ್ಟಿವ್ ನಂಬರ್ ಆಫ್ ಬಯರ್ಸ್ ಬರ್ತಾರೆ. ಎಸ್, ಅಟ್ರಾಕ್ಟಿವ್ ನಂಬರ್ ಆಫ್ ಬಯರ್ಸ್ ಅಂದರೆ ಹೆಚ್ಚು ಜನ ಏನು ಮಾಡ್ತಾರೆ, ಬೈಯಿಂಗ್ ಮಾಡ್ಕೋತಾರೆ. ಯಾಕಂದರೆ ಇನ್ಸ್ಟಾಲ್ಮೆಂಟ್ ಕೊಟ್ರಂದ್ರೆ ಎಲ್ಲರೂ ಏನು ಮಾಡ್ತಾರೆ, ಅಸೆಟನ್ನು ಮ್ಯಾಕ್ಸಿಮಮ್ ಪರ್ಚೇಸ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ಪರ್ಚೇಸ್ ಮಾಡಿದ್ರಂದರೆ ನಿಮ್ದು ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಸೇಲ್ಸ್ ಏನಾಗುತ್ತೆ, ಹೆಚ್ಚಾಗ್ತದೆ. ಸೇಲ್ಸ್ ಹೆಚ್ಚಾಯ್ತಂದ್ರೆ ನಿಮ್ದು ಏನಾಗುತ್ತೆ, ಪ್ರಾಫಿಟ್ ಹೆಚ್ಚಾಗ್ತದೆ. ಸೊ ದೀಸ್ ಆರ್ ದ 6 ಆರ್ ದೇರ್ ಫ್ರಮ್ ದ ಅಡ್ವಾಂಟೇಜಸ್. ಓಕೆ, ಫಸ್ಟ್ ಏನು, ಫುಲ್ ಕ್ಯಾಶ್ ಅಮೌಂಟ್ ಏನಾಗುತ್ತೆ, ಅಮೌಂಟ್ ಬರ್ತದೆ. ಆಮೇಲೆ ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಗೂಡ್ಸು ಮತ್ತು ಅಸೆಟ್ಸ್ ಏನಾಗುತ್ತೆ, ಆ ಟೈಮಲ್ಲಿ ಇನ್ಸ್ಟಾಲ್ಮೆಂಟ್ ತುಂಬೋ ಟೈಮ್ದಲ್ಲಿ ಏನು ಮಾಡ್ಬೋದು, ಆ ಅಸೆಟ್ಸ್ ಮತ್ತು ಗೂಡ್ಸನ್ನು ನೀವೇನು ಯೂಸ್ ಮಾಡ್ಬೋದು. ಅದೇ ಟೈಮ್ದಲ್ಲಿ ನೀವು ಬೇಕಾದರೆ ಆ ಅಸೆಟ್ದಿಂದ ಇನ್ಕಮ್ ಕೂಡ ನೀವು ತೆಗಿಬೋದು. ಅದೇ ರೀತಿ ಎಕ್ಸ್ಪೆನ್ಸಿವ್ ಐಟಮ್ ಕೂಡ ಪರ್ಚೇಸ್ ಮಾಡ್ಬೋದು ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ. ಎಸ್, ಅದೇ ನಮ್ಮ ಕಡೆ ಈಗ ಫಾರ್ ಎಕ್ಸಾಂಪಲ್ ನಮಗೆ 2 ಲಕ್ಷ ರೂಪಾಯಿ ಟ್ಯಾಕ್ಟರ್ ಬೇಕಾಗಿದೆ ಅಂದರೆ ಒಮ್ಮೆ 2 ಲಕ್ಷ ರೂಪಾಯಿ ಎಕ್ಸ್ಪೆನ್ಸಿವ್ ಐಟಮ್ ಅದು. ಎಸ್, ಸೊ ಒಮ್ಮೆ 2 ಲಕ್ಷ ರೂಪಾಯಿ ಕೊಟ್ಟು ತೊಗೋಬೇಕಂತ ಏನೂ ಇಲ್ಲ. ಎಸ್, ಯು ಶುಡ್ ಹ್ಯಾವ್ ಟು ಬಿ ಪರ್ಚೇಸ್, ಪೇ ಫ್ರಮ್ ದ 20,000 30,000 ಫ್ರಮ್ ದ ಇನಿಷಿಯಲ್. ಆಫ್ಟರ್ ದ 1,70,000 ಯು ಕ್ಯಾನ್ ಪೇ ಫ್ರಮ್ ದ ಇನ್ಸ್ಟಾಲ್ಮೆಂಟ್. ಓಕೆ, ಅದೇ ಎಕ್ಸ್ಪೆನ್ಸಿವ್ ಐಟಮ್ ಅಂದರೆ ಹೆಂಗೆ ರೀ, ನೀವು ಹೆಚ್ಚು ಕಾಸ್ಟ್ಲಿ ಇದ್ದಿದ್ದನ್ನು ನಾವು ಹೆಂಗೆ ತೊಗೊಳ್ಳೋದು ಅಂತ ವಿಚಾರ ಮಾಡಿದ್ರೆ ನಾವು ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ ಏನು ಮಾಡ್ಬೋದು, ತೊಗೋಬೋದು. ದೆನ್ ಇನ್ಕ್ರೀಸ್ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಯಾಕಂತಂದರೆ ಅಟ್ರಾಕ್ಟಿವ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ನೀವು ಮಾಡಿದ್ರಂದರೆ ನಿಮ್ಮ ಏನಾಗುತ್ತೆ ರೀ, ಹೈಯರ್ ಪರ್ಚೇಸ್ ಏನಾಗುತ್ತೆ, ಹೆಚ್ಚಾಗ್ತದೆ. ಅಥವಾ ನಿಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಾಗುತ್ತವೆ ರೀ, ಹೆಚ್ಚು ಸೇಲ್ ಆಗ್ತದೆ. ಅದೇ ರೀತಿ ಪ್ರಾಫಿಟ್ ಕೂಡ ಹೆಚ್ಚಾಗ್ತದೆ. ಹೇಗೆ,
ನೀವು ಎಷ್ಟು ಸೆಲ್ ಹೆಚ್ಚು ಮಾಡ್ತೀರಿ ಅಷ್ಟು ಪ್ರಾಫಿಟ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗೋದು ಹೋಗ್ತದೆ. ಎಸ್. ಸೊ ನೆಕ್ಸ್ಟ್ ಈಸ್ ವಾಟ್? ರೀಪೊಸೆಷನ್. ಸೊ ಐ ಟೋಲ್ಡ್ ಹಿಯರ್ ರೀಪೊಸೆಷನ್ ಮೀನ್ಸ್ ಇಲ್ಲಿ ಇನ್ನೊಂದು ಏನು ಹೆಲ್ಪ್ ಆಗತ್ತೆ ಅಂದರೆ ರೀಪೊಸೆಷನ್. ಈಗ ರೀಪೊಸೆಷನ್ ಅಂದರೆ ನೀವು ಯಾರ ಕಡೆಯಿಂದ ಅಂದರೆ ಒಂದು ಅಸೆಟನ್ನು ತೊಗೊಂಡಿರ್ತಾರೆ, ಯಾರ ಕಡೆಯಿಂದ ಬೇರೆದವ್ರ ಕಡೆಯಿಂದ ಒಂದು ಟ್ಯಾಕ್ಟ್ರ್ ಪರ್ಚೇಸ್ ಮಾಡಿರ್ತಾರೆ. ಎಸ್. ಆ ಟ್ಯಾಕ್ಟ್ರ್ ನಿಮಗೆ ಯೂಸ್ ಇಲ್ಲ ಅಂದರೆ ನೀವು ಅದನ್ನು ಏನು ಮಾಡ್ಬೋದು, ಬೇರೆದವ್ರಿಗೂ ಏನು ಮಾಡ್ಬೋದು, ಸೆಲ್ ಮಾಡ್ಬೋದು. ಎಸ್. ಆರ್ ಮೇ ಬಿ ಎನಿ ಸೊ ಹಿಯರ್ ಇಫ್ ಎನಿ ಹೈಯರ್ ಪರ್ಚೇಸ್ ಫೇಲ್ಸ್ ಟು ಪೇ ಆನ್ ಇನ್ಸ್ಟಾಲ್ಮೆಂಟ್, ಅಂದರೆ ಯಾವುದಾದ್ರೂ ಇನ್ಸ್ಟಾಲ್ಮೆಂಟು ಫೇಲ್ ಆಗಿತ್ತಂದರೆ, ಅಂದರೆ ನಾವು ಯಾರಿಗಾದ್ರೂ ಗೂಡ್ಸನ್ನು ಕೊಡೋರಿರ್ತೀವಿ ಬಟ್ ಅವ್ರು ಅದನ್ನು ತೊಗೊಳಂಗಿಲ್ಲ, ಆ ಟೈಮ್ದಲ್ಲಿ ಫೇಲ್ ಆಗ್ತದೆ. ಸೊ ಆ ಟೈಮಲ್ಲಿ ಆ ಅಸೆಟನ್ನು ಮತ್ತೊಬ್ಬರಿಗೆ ಏನು ಮಾಡ್ಬೋದು, ಸೆಲ್ ಮಾಡ್ಬೋದು. ಹೆಲ್ಪ್ ಟು ಸ್ಮಾಲ್ ಟ್ರೇಡರ್ಸ್. ಸೊ ಹೈಯರ್ ಪರ್ಚೇಸ್ ಸಿಸ್ಟಮ್ ಎದಕ್ಕೆ ಹೆಲ್ಪ್ ಆಗತ್ತೆ ಅಂದರೆ ಸ್ಮಾಲ್ ಟ್ರೇಡರ್ ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡ್ತದೆ, ಹೆಲ್ಪ್ ಮಾಡ್ತದೆ. ಹೆಂಗೆ ಹೆಲ್ಪ್ ಮಾಡ್ತದೆ ಅಂದರೆ how it is helping here? So here installment and sell the same for full prices. So some of the equipments they are needed. So ಕೆಲವೊಂದು ಏನಾಗುತ್ತೆ, ಇಕ್ವಿಪ್ಮೆಂಟ್ಸ್ ಬೇಕಾಗಿರ್ತದೆ. ಸ್ಮಾಲ್ ಟ್ರೇಡರ್ಸ್ಗೆ ಏನಿರ್ತದೆ ಅಷ್ಟು ಅಮೌಂಟ್ ಇರೋಂಗಿಲ್ಲ. ಬಿಗ್ ಟ್ರೇಡರ್ಸ್ಗೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಏನಿರ್ತದೆ ಅಮೌಂಟ್ ಇರ್ತದೆ, ಆವಾಗ ನೀವು ಅವ್ರಿಗೆ ಸೆಲ್ ಮಾಡ್ಬೋದು. ಬಟ್ ಇಲ್ಲಿ ಸ್ಮಾಲ್ ಟ್ರೇಡರ್ಸ್ಗೆ ಏನಿರ್ತದೆ ರೀ, ಅಮೌಂಟ್ ಇರೋಂಗಿಲ್ಲ. ಸೊ ದೇ ಕಾಂಟ್ ಬಿ ಕೆಪಾಬಲ್ ಟು ಪರ್ಚೇಸ್ ದಟ್ ಅಸೆಟ್, ಕರೆಕ್ಟ್? ಸೊ ಆನ್ ದಟ್ ಟೈಮ್ ಯು ಕ್ಯಾನ್ ಗೋ ಫ್ರಮ್ ದ ಹೈಯರ್ ಪರ್ಚೇಸ್ ಸಿಸ್ಟಮ್. ಸೊ ಇಟ್ ಈಸ್ ಹೆಲ್ಪಿಂಗ್ ಫ್ರಮ್ ದ ಸ್ಮಾಲ್ ಟ್ರೇಡರ್ಸ್. ಅಂದರೆ ನಿಮ್ಮ ಕಡೆ ಎಷ್ಟಿದೆ ರೊಕ್ಕ ಅದನ್ನು ಕೊಟ್ಟು ಆ ಸೆಟ್ಟನ್ನು ತಗೊಂಡು ಅದನ್ನು ನೀವು ಪ್ರೊಸೆಷನ್ ಮಾಡಿ ಅದರ ಇನ್ಸ್ಟಾಲ್ಮೆಂಟ್ ತುಂಬ್ಕೋತೋದಂದರೆ ನಿಮಗೇನಾಗುತ್ತೆ, ಅದು ಹೆಲ್ಪ್ ಆಗ್ತದೆ. ದೆನ್ ಅರ್ನಿಂಗ್ ಆಫ್ ಇಂಟ್ರೆಸ್ಟ್. ಸೊ ಹಿಯರ್ ಐ ಟೋಲ್ಡ್ ಯು ಪೀಪಲ್ ಫ್ರಮ್ ದ ವೆಂಡರ್ ಸೈಡ್, ಯಾರು ಸೆಲ್ ಮಾಡ್ತಿರ್ತಾರೆ ಅವನೇನು ಮಾಡ್ಬೋದು, ಇಲ್ಲಿ ಇಂಟ್ರೆಸ್ಟನ್ನು ಅರ್ನ್ ಮಾಡ್ಬೋದು. ಇಂಟ್ರೆಸ್ಟ್ ಹೆಂಗೆ ಅರ್ನ್ ಮಾಡ್ತಾನೆ, ಐ ಟೋಲ್ಡ್ ಯು ಪೀಪಲ್. ಎಸ್. ಇಫ್ ಇನ್ಸ್ಟಾಲ್ಮೆಂಟ್ ಯು ಆರ್ ಪ್ರೊವೈಡೆಡ್, ಎಸ್. ಸೊ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಏನು ಮಾಡಿರ್ತೀರಿ, ನೀವು ಅಸೆಟನ್ನು ಕೊಟ್ಟಿರ್ತೀರಿ. ಸೊ ಅವನು ಆ ಇನ್ಸ್ಟಾಲ್ಮೆಂಟನ್ನು ಪರ್ಟಿಕ್ಯುಲರ್ ಟೈಮಲ್ಲಿ ಪೇ ಮಾಡಲಿಲ್ಲ ಅಂದರೆ ಯು ಹ್ಯಾವ್ ಟು ಅಲೌ ಫ್ರಮ್ ದ ಇಂಟ್ರೆಸ್ಟ್ ಹಿಯರ್. ಎಸ್. ಆ ಟೈಮಲ್ಲಿ ನೀವೇನು ಮಾಡ್ತೀರಿ, ಅವ್ರಿಗೆ ಇಂಟ್ರೆಸ್ಟನ್ನು ಅಲೌ ಮಾಡ್ತೀರಿ. ಯು ಮೇ ಬಿ ಹ್ಯಾವ್ ಟು ಪ್ರೊವೈಡೆಡ್ ಆ ಇಂಟ್ರೆಸ್ಟ್ ಯು ಆರ್ ಅಪ್ಲಿಕೇಬಲ್ ಫ್ರಮ್ ದ ಕ್ಯಾಶ್ ಪ್ರೈಸ್. ಸೊ ಆ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಮಾಡ್ತೀವಿ. ಅಂದರೆ ಇಲ್ಲೇನಾಗುತ್ತೆ, ಎಕ್ಸ್ಟ್ರಾ ಇಂಟ್ರೆಸ್ಟ್ ಏನಾಗುತ್ತೆ, ವೆಂಡರ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಎಕ್ಸ್ಟ್ರಾ ಇನ್ಕಮ್ ಏನಾಯ್ತು ಅವನು ಅರ್ನ್ ಮಾಡಿದಂಗೆ ಆಯಿತು. ಓಕೆ. ಸೊ ಇಲ್ಲಿ ಇಂಟ್ರೆಸ್ಟ್ ಕೂಡ ಏನು ಮಾಡ್ತಾನೆ, ವೆಂಡರ್ ಇದ್ದವನು ಅರ್ನ್ ಮಾಡ್ಬೋದು. ಸೊ ದೀಸ್ ಆರ್ ದ advantages here. Okay, so let's see here what are the disadvantages. So what are the disadvantages are to be there. So disadvantages are given high rate of interest, correct? So high rate of interest hakirtadar really. Why this is high rate of interest is applicable from the higher purchase? Because who is purchasing the asset, he has a necessary. Yes, avange necessary irtade. Is it? He had needed. Yes, he had need of that asset. So on that time the vendor has to be pay the higher interest rate. ಯಾಕಂತಂದರೆ ನೀವು ಕೊಟ್ಟು ತೊಗೊಂಡು ಕ್ರೆಡಿಟ್ ಇತ್ತಂದರೆ ನಿಮ್ಗೆ ಏನಿರ್ತದೆ, ಮ್ಯಾಕ್ಸಿಮಮ್ ಆಗಿ ಕ್ರೆಡಿಟ್ ಸೇಲ್ಸ್ ಇತ್ತಂದರೆ, ಅಂದರೆ ಕ್ರೆಡಿಟ್ ಪರ್ಚೇಸ್ ಇತ್ತಂದರೆ ಅಂದರೆ ಉದ್ರಿ ಮಾಡಿ ಪರ್ಚೇಸ್ ಮಾಡೋದಂದರೆ ಯಾವಾಗಲೂ ಏನಿರ್ತದೆ, ಹೈ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ ಅಲ್ಲಿ ಅಪ್ಲಿಕೇಬಲ್ ಮಾಡ್ತಾರೆ. ಎಸ್. ದೆನ್ ಆರ್ಟಿಫಿಷಿಯಲ್ ಡಿಮಾಂಡ್ಸ್. ಸೊ ಆರ್ಟಿಫಿಷಿಯಲ್ ಡಿಮಾಂಡ್ಸ್ means the sum of the items buyer is tempted to purchase the goods even if he does not need it or afford to buy them. So ಇಲ್ಲೇನಾಗುತ್ತೆ, ಆರ್ಟಿಫಿಷಿಯಲ್ ಡಿಮಾಂಡ್ ಅಂದರೆ ನೀವು ತೊಗೊಳೋದು ಇರಂಗಿಲ್ಲ ಬಟ್ ತೊಗೊಂಡಂಗೆ ಆ್ಯಕ್ಟ್ ಮಾಡ್ತಿರ್ತೀರಿ. ಫಾರ್ ಎಕ್ಸಾಂಪಲ್ ಯು ಪೀಪಲ್ ಹ್ಯಾವ್ ಟು ನೋ ಅಬೌಟ್ ದಿಸ್. ಎಸ್. ಅಂದರೆ ನಿಮಗೆ ಅದು ತೊಗೊಳೋದು ಇರೋಂಗಿಲ್ಲ, ಯಾಕಂದರೆ ಅದು ರೇಟು ಹೆಚ್ಚಿರ್ಬೋದು ಅಥವಾ ಅದು ನಿಮಗೆ ಮಷಿನರಿ ಬೇಡ ಆಗಿರ್ತದೆ, ಏನೋ ಒಂದು ರೀಸನ್ಸ್ ಇರ್ತದೆ. ಇಲ್ಲೇನಾಗ್ತದೆ, ಪರ್ಚೇಸರ್ ಇದನ್ನು ಏನು ಮಾಡ್ತಾನೆ, ಹಿ ಆರ್ ಶೋಯಿಂಗ್ ಫ್ರಮ್ ದ ಆರ್ಟಿಫಿಷಿಯಲ್ ಡಿಮಾಂಡ್ ಫ್ರಮ್ ದ ಪರ್ಟಿಕ್ಯುಲರ್ goods and assets and goods. He not be interested to purchase but is showing from the demand. So that is a demerit. And the heavy risk. So why this is heavy risk? Because when the right to repossess of the goods from the defaulting hire purchaser, the second hand goods fetching very low price. Okay. ಸೊ ಈಗ ನೀವು ಒಂದು ಗೂಡ್ಸನ್ನು ಒಬ್ಬ ಮನುಷ್ಯಂಗೆ ಏನು ಮಾಡಿರ್ತೀರಿ, ಸೆಲ್ ಮಾಡಿರ್ತೀರಿ. ದ ಹೈಯರ್ ವೆಂಡರ್ ಹ್ಯಾಸ್ ಎ ಹೆವಿ ರಿಸ್ಕ್ ಬಿಕಾಸ್ ಆಫ್, ಇಲ್ಲಿ ಸೆಲ್ ಮಾಡೋಂಗೆ ಯಾಕೆ ರಿಸ್ಕ್ ಹೆಚ್ಚಿರ್ತದೆ ಅಂದರೆ, ಒಂದು ವಸ್ತುನ ಒಬ್ಬರಿಗೆ ನೀವು ಸೆಲ್ ಮಾಡಿದಾಗ ಅದನ್ನು ಅವ್ರು ತೊಗೊಳ್ಳಿಲ್ಲ ಅಂದರೆ, ಸೊ ದ್ಯಾಟ್ ಈಸ್ ವಿ ಕ್ಯಾನ್ ಕಾಲ್ಡ್ ಎಸ್ ಇನ್ ಸೆಕೆಂಡ್ ಹ್ಯಾಂಡ್, ಕರೆಕ್ಟ್? ಸೊ ದ್ಯಾಟ್ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಯು ಹ್ಯಾವ್ ಟು ಸೆಲ್, ಸೊ ಇಟ್ ಈಸ್ ಹ್ಯಾವಿಂಗ್ ದ ಲೋ ಪ್ರೈಸ್. ಸೊ ಸೆಕೆಂಡ್ ಹ್ಯಾಂಡನ್ನು ನೀವು ಮಾರೋದಕ್ಕೆ ಹೋತಂದರೆ, ಸೊ ಇಟ್ ಈಸ್ ಹ್ಯಾವಿಂಗ್ ದ ಲೋ ಪ್ರೈಸ್. ಎಸ್.
So like this, the heavy risk are there from the hire purchase. Then difficulties in recovery of installment. So here in the installments they have to be difficult from the recovery. Yes, so some people are not paying, or maybe some people are getting enough of the, like this, some reasons are there. It means that if a buyer is not prompt enough, okay, so ಯಾರು ಪರ್ಚೇಸ್ ಮಾಡಿರ್ತಾನೆ ಅವನು ಪ್ರಾಂಪ್ಟ್ ಆಗಿರಲಿಲ್ಲ ಅಂದರೆ ಹೈಯರ್ ವೆಂಡರ್ ಹ್ಯಾವ್ ಟು ವೇಸ್ಟ್ ಅ ಟೈಮ್ ಆ್ಯಂಡ್ ಸ್ಪೆಂಡ್ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಫ್ರಮ್ ರಿಕವರಿ ಆಫ್ ಇನ್ಸ್ಟಾಲ್ಮೆಂಟ್. ಸೊ ಅವಾಗ ಏನಾಗ್ತದೆ, ಅವನು ಪ್ರಾಂಪ್ಟಾಗಿ ಆ ಟೈಮಲ್ಲಿ ಇನ್ಸ್ಟಾಲ್ಮೆಂಟ್ ಕೊಡಲೇ ಇಲ್ಲ ಅಂದರೆ, ಸೊ ಅವಾಗೇನಾಗುತ್ತೆ, ಹೈಯರ್ ವೆಂಡರ್ ಏನು ಮಾಡ್ಬೋದು, ಅವ್ನ ಟೈಮನ್ನು ವೇಸ್ಟ್ ಮಾಡ್ತಾನೆ ಅಥವಾ ಎಕ್ಸ್ಪೆಂಡಿಚರ್ಸ್ ಹೆಚ್ಚು ಏನು ಮಾಡ್ತಾನೆ, ಇನ್ಕರ್ಡ್ ಮಾಡ್ತಾನೆ. ಯಾಕಂದರೆ ರಿಕವರಿ ಆಗಬೇಕಲ್ಲ ಇನ್ವೆಸ್ಟ್ಮೆಂಟು. ಆ್ಯಂಡ್ ಸಮ್ ಟೈಮ್ ಕಾಂಪ್ಲಿಕೇಟೆಡ್ ಮೇ ಬಿ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಬೈಯರ್ ಆ್ಯಂಡ್ ಸೆಲ್ಲರ್. ಸೊ ಕೆಲವೊಂದ್ಸಲ ಏನಾಗುತ್ತೆ, ಕಾಂಪ್ಲಿಕೇಟೆಡ್ ಕೂಡ ಏನಾಗುತ್ತೆ, ಹ್ಯಾಪನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಈಸ್ ನೋ ಓನರ್ಶಿಪ್ ಡ್ಯೂರಿಂಗ್ ಹೈಯರ್ ಪರ್ಚೇಸ್ ಪೀರಿಯಡ್. ಸೊ ಹೈಯರ್ ಪರ್ಚೇಸ್ ಪೀರಿಯಡ್ದಲ್ಲಿ ನೀವು ಆ ವಸ್ತುನ ಯೂಸ್ ಮಾಡಿಕೊಂಡು ಇನ್ಕಮ್ ಹೆಚ್ಚು ಮಾಡ್ಬೋದು, ಪ್ರಾಫಿಟು ಹೆಚ್ಚು ಮಾಡ್ಬೋದು, ಸೇಲು ಹೆಚ್ಚು ಮಾಡ್ಬೋದು. ಈ ವಸ್ತುನ ನೀವು ಆ ಟೈಮಲ್ಲಿ ಯೂಸ್ ಮಾಡ್ಬೋದು. ಬಟ್ ವೆನ್ ಯು ಹ್ಯಾವ್ ಟು ಬಿ ಇನ್ ದ ಪರ್ಚೇಸ್ ಹೈಯರ್ ಪರ್ಚೇಸ್ ಪೀರಿಯಡ್ ಅಂದರೆ 2009 ಒಂದು ವಸ್ತು ತೊಗೊಂಡಿರಿ, ಅವಾಗ 10,000 ರೂಪಾಯಿ ಕೊಟ್ಟಿದ್ದೀರಿ ಬರೇ. ಎಸ್, ಆ ಪರ್ಚೇಸ್ ಪ್ರೈಸ್ 20,000 ಇದೆ ಅಂತ ಇಟ್ಕೊರಿ. ಸೊ 10,000 ರೂಪಾಯಿ ಕೊಟ್ಟಿದ್ದನ್ನು 10,000 ರೂಪಾಯಿ ಉಳಿತು. ಸೊ ಅವಾಗ ಇದನ್ನು 10,000 ರೂಪಾಯಿದಲ್ಲಿ 2 ಇನ್ಸ್ಟಾಲ್ಮೆಂಟ್ ಮಾಡ್ಕೋತೀವಿ. ಓಕೆ, 2 ಇನ್ಸ್ಟಾಲ್ಮೆಂಟ್ ಮಾಡ್ಕೊಂಡ್ರಂದರೆ 2010ಕ್ಕೆ ಏನಾಗುತ್ತೆ 5,000, 2011ಕ್ಕೆ ಏನಾಗುತ್ತೆ 5,000. ಅಂದರೆ ನಿಮ್ಮದು ಅಗ್ರಿಮೆಂಟ್ ಮುಗಿಯೋದವಾಗ 2012ಗೆ. ಓಕೆ, ಸೊ ವೆನ್ ದ ಅಗ್ರಿಮೆಂಟ್ ಈಸ್ ಕಂಪ್ಲೀಟೆಡ್, ವೆನ್ ದ ಯುವರ್ ಇನ್ಸ್ಟಾಲ್ಮೆಂಟ್ ಈಸ್ ಕಂಪ್ಲೀಟೆಡ್, ದೆನ್ ಯು ಆರ್ ದ ಓನರ್ ಆಫ್ ದ ಅಸೆಟ್. Yes, are you understanding? In the period of this time, in the 2009, 2010 and 2011, so in the period of this, you are not become a owner of the asset. Yes, ಸೊ ನೀವು ಯಾವಾಗ ಓನರ್ ಆಗ್ತೀರಿ, ಯಾವಾಗ ಇನ್ಸ್ಟಾಲ್ಮೆಂಟ್ ನಿಮ್ಮದು ಮುಗಿತದ ಆವಾಗ ನೀವು ಅಸೆಟಿಗೆ ಓನರ್ ಆಗ್ತೀರಿ. ಬಟ್ ಇನ್ ದ ಹೈಯರ್ ಪರ್ಚೇಸ್ ಪೀರಿಯಡ್, ಸೊ 2009, 2010, 2011, ಸೊ ಈ ಟೈಮಲ್ಲಿ ನೀವು ಓನರ್ಶಿಪ್ ಆಗೋದಿಲ್ಲ. ಎಸ್, ಸೊ ದಿಸ್ ಇಸ್ ಅ ಡಿಮೆರಿಟ್. ಸೊ ನೆಕ್ಸ್ಟ್ ಈಸ್, ಆ್ಯಂಡ್ ಒನ್ ಮೋರ್ ಈಸ್ ದ್ಯಾಟ್ increase of clerical work. Yes, you are maintaining the clerical work here. So how much the total cost of price from the asset, and how much installments he has done, and in the per installment what is the rate of interest, and what is the total interest from the particular period of year. ಸೊ 1 ಇಯರ್ಗೆ ಒಂದು ಇನ್ಸ್ಟಾಲ್ಮೆಂಟ್, ಒಂದು ಕ್ಯಾಶ್ ಪ್ರೈಸ್ ಆ ಗೂಡ್ಸ್ ಮೇಲೆ ಎಷ್ಟಿದೆ, ಅದ್ರ ಮೇಲೆ ಅವನು ಎಷ್ಟು ಇನ್ಸ್ಟಾಲ್ಮೆಂಟ್ ತೊಗೊಂಡಿದ್ದಾನೆ, ಎಷ್ಟು ಅಡ್ವಾನ್ಸನ್ನು ಕೊಟ್ಟಿದ್ದಾನೆ, ಆಮೇಲೆ ಸೊ ಟೋಟಲ್ ಎಷ್ಟು ಇಂಟ್ರೆಸ್ಟ್ ಇದೆ. ಸೊ ಇವನ್ನೆಲ್ಲ ಏನಾಗುತ್ತೆ, ಕ್ಲಾರಿಕಲ್ ವರ್ಕಲ್ಲಿ ಹೆಚ್ಚಾಗ್ತದೆ. ಸೊ ನೆಕ್ಸ್ಟ್ ಈಸ್ ವಾಟ್ ಮೀನಿಂಗ್ ಆಫ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. ಓಕೆ, ಸೊ ಮ್ಯಾಕ್ಸಿಮಮ್ ಯು ಆರ್ ಸ್ಟಡಿಡ್ ಫ್ರಮ್ ಹಿಯರ್. ಸೊ ಮೀನಿಂಗ್ ಆಫ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. ಸೊ ಹಿಯರ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್, ಯು ಪೀಪಲ್ ಹ್ಯಾವ್ ಟು ನೋ ಅಬೌಟ್ ದ್ಯಾಟ್ ವೆನ್ ಹಿ ಹ್ಯಾಸ್ in the installment system, an acquisition of asset, agreed to pay the cash price by the installment along with the interest. Okay, so in the system, what it is, in the installment system, you people have to know about, you are making from the agreement here. So what is agreement? You should have to pay the cash price by way of installment. ನೀವು ಏನು ಅಸೆಟ್ ವ್ಯಾಲ್ಯೂ ಇರ್ತದೆ ಅದನ್ನು ನೀವು ಇನ್ಸ್ಟಾಲ್ಮೆಂಟ್ ವೈಸಲ್ಲೇ ಕೊಡ್ತೀರಾ. ಸೊ ಅಲಾಂಗ್ ವಿತ್ ಇಂಟ್ರೆಸ್ಟ್. ಸೊ ಅಲಾಂಗ್ ವಿತ್ ಇಂಟ್ರೆಸ್ಟ್ ಅಂದರೆ ನೀವು ಆ ಇನ್ಸ್ಟಾಲ್ಮೆಂಟನ್ನು ಪರ್ಟಿಕ್ಯುಲರ್ ಟೈಮಲ್ಲಿ ಪೇ ಮಾಡಲಿಲ್ಲ ಅಂದರೆ ಅಲ್ಲಿ ಏನಾಗುತ್ತೆ ರೀ, ಇಂಟ್ರೆಸ್ಟ್ ಏನಾಗುತ್ತೆ, ಇಂಪ್ಲಿಮೆಂಟ್ ಆಗ್ತದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಎಸ್, ಸೊ ಇನ್ ದ್ಯಾಟ್ ಸಿ ಹಿಯರ್ ಸಮ್ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಹಿಯರ್, ಹೈಯರ್ ಪರ್ಚೇಸ್ ಸಿಸ್ಟಮ್ಗೆ ಮತ್ತು ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ಗೆ ಏನು ಡಿಫ್ರೆನ್ಸ್ ಇದೆ. ಸೊ ಫಸ್ಟ್ ಏನಿದು, ನೇಚರ್ ಆಫ್ ಅಗ್ರಿಮೆಂಟ್. So what type of agreement is here? In the hire purchase system, the agreement should be on the hiring. ಇಲ್ಲಿ ಏನು ಮಾಡ್ತದೆ, ಅಗ್ರಿಮೆಂಟ್ ಏನಿರ್ತದೆ, ಹೈರಿಂಗ್ ಅಂದರೆ ಒಂದು ಅಸೆಟನ್ನು ತಗೊಳ್ಳೋದು ಮಾತ್ರ ಏನಿರ್ತದೆ, ಅಗ್ರಿಮೆಂಟ್ ಇರ್ತದೆ. ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ಏನಿರ್ತದೆ, ಇನ್ಸ್ಟಾಲ್ಮೆಂಟ್ ಅಗ್ರಿಮೆಂಟ್ ಶುಡ್ ಬಿ ಸೇಲ್. ಸೊ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ನೀವು ಇನ್ಸ್ಟಾಲ್ಮೆಂಟ್ ತೊಗೊಂಡ್ರೆ ಅಲ್ಲಿ ವಸ್ತುನ ಏನಾಗುತ್ತೆ, ಸೇಲ್ ಮಾಡೋದಿರ್ತದೆ. ಬಟ್ ಹೈರ್ ಪರ್ಚೇಸಲ್ಲಿ ವಸ್ತುನ ಹೈರಿಂಗ್ ಅಂದರೆ ಪರ್ಚೇಸ್ ಮಾಡೋದು ಇರ್ತದೆ. ದೆನ್ ನೆಕ್ಸ್ಟ್ ಈಸ್ ಪಾರ್ಟೀಸ್ ಆಫ್ ಅಗ್ರಿಮೆಂಟ್. ಹೈಯರ್ ಪರ್ಚೇಸಲ್ಲಿ ಯಾವ ಪಾರ್ಟೀಸ್ ಇರ್ತದೆ, 2 ಪಾರ್ಟೀಸ್ ಇರ್ತದೆ, ಹೈಯರ್ ವೆಂಡರು ಮತ್ತು ಹೈಯರ್ ಪರ್ಚೇಸರ್. ಯು ಪೀಪಲ್ ಹ್ಯಾವ್ ಟು ನೋ. ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ 2 ಪಾರ್ಟೀಸ್ ಇರ್ತವೆ, ಹೈಯರ್ ವೆಂಡರ್ ಅಂದರೆ ಯಾರು ವಸ್ತುನ ಸೆಲ್ ಮಾಡ್ತಾರೆ
ಅವ್ನು ಹೈಯರ್ ವೆಂಡರ್ ಆಗ್ತಾನೆ, ಯಾರು ವಸ್ತುನ ಪರ್ಚೇಸ್ ಮಾಡ್ತಾನೆ ಅವನು ಹೈಯರ್ ಪರ್ಚೇಸರ್ ಆಗ್ತಾನೆ. ಸೊ ಅದೇ ರೀತಿ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ಏನಿರ್ತದೆ, ಅಲ್ಲೂ ಕೂಡ 2 ಪಾರ್ಟಿ ಇರ್ತದೆ. ಯಾವು? ಸೆಲ್ಲರ್ ಆ್ಯಂಡ್ ಬಯ್ಯರ್. ಇಲ್ಲಿ ಹೈಯರ್ ಪರ್ಚೇಸಲ್ಲಿ ಹೈಯರ್ ವೆಂಡರ್, ಸೆಲ್ ಮಾಡೋಂಗೆ ಹೈಯರ್ ವೆಂಡರ್ ಅಂತ ಕರಿತೀವಿ, ಪರ್ಚೇಸ್ ಮಾಡೋಂಗೆ ಹೈಯರ್ ಪರ್ಚೇಸರ್ ಅಂತ ಕರಿತೀವಿ. ಸೊ ಅದೇ ರೀತಿ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ಏನಂತ ಕರಿತೀವಿ? ಓನ್ಲಿ ಸೆಲ್ಲರ್ ಆ್ಯಂಡ್ ಬಯ್ಯರ್. ಸೊ ದೆನ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. So transfer of ownership is not transfer but remain with the higher vendor until the installment is paid. ಸೊ ಇಲ್ಲಿ ಏನಾಗಂಗಿಲ್ಲ ರೀ, ಹೈಯರ್ ಪರ್ಚೇಸ್ದಲ್ಲಿ ಓನರ್ಶಿಪ್ ಏನಾಗಂಗಿಲ್ಲ, ಟ್ರಾನ್ಸ್ಫರ್ ಆಗಂಗಿಲ್ಲ. ಓಕೆ, ಯಾವಾಗ ಟ್ರಾನ್ಸ್ಫರ್ ಆಗಂಗಿಲ್ಲ ರೀ? ಅವನು ಏನು ಪರ್ಚೇಸ್ ಮಾಡಿರ್ತಾನಲ್ಲ, ಅವ್ನು ಇನ್ಸ್ಟಾಲ್ಮೆಂಟ್ ಮುಗಿಯೋತನ ಇಲ್ಲಿ ನಾವು ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಬರೋಂಗಿಲ್ಲ. ಅದೇ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ಏನಾಗುತ್ತೆ, ಓನರ್ಶಿಪ್ ಆಫ್ ಅಸೆಟ್ ಈಸ್ ಟ್ರಾನ್ಸ್ಫರ್ ಟು ಪರ್ಚೇಸರ್ ಆನ್ ದ ಸೈನಿಂಗ್ ದ ಅಗ್ರಿಮೆಂಟ್. ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ಅವ್ನು ಯಾವಾಗ ಅಗ್ರಿಮೆಂಟಿಗೆ ಸೈನ್ ಮಾಡ್ತಾನೆ ಆವಾಗ ಆಟೋಮೆಟಿಕ್ಕಾಗಿ ಓನರ್ಶಿಪ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಆ ಹೈಯರ್ ಪರ್ಚೇಸ್ದಲ್ಲಿ ಏನಾಗಂಗಿಲ್ಲ ರೀ, ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗಂಗಿಲ್ಲ. ಎಲ್ಲಿ ತನ ಅವನು ಇನ್ಸ್ಟಾಲ್ಮೆಂಟ್ ಮುಗಿಯುತ್ತಾನ. ಎಸ್, ಇನ್ಸ್ಟಾಲ್ಮೆಂಟ್ ಮುಗಿದ ನಂತರ ಆಮೇಲೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗ್ತದೆ. ದೆನ್ ರೈಟ್ ಆಫ್ ರೀಪೊಸೆಷನ್. ಸೊ ರೀಪೊಸೆಷನ್ ಅಂದರೆ ಒಂದು ವಸ್ತುನ ನಾವು ತೊಗೊಳ್ಳೋರು ಇರ್ತೀವಿ, ಬಟ್ ಕೊಡೋರು ಇರ್ತೀವಿ, ಅದು ತಗೋಲಿಲ್ಲ ಅಂದರೆ ಅದು ಮತ್ತೊಬ್ಬರಿಗೆ ನಾವು ಮಾರಬೇಕಾಗತ್ತೆ. ಅದಕ್ಕೆ ರೀಪೊಸೆಷನ್ ಅಂತ ಕರಿತೇವೆ. ಸೊ ಹೈಯರ್ ಪರ್ಚೇಸಲ್ಲಿ ಇಲ್ಲಿ ವೆಂಡರ್ ಹ್ಯಾಸ್ ಟು ರೈಟ್ ಟು ರೀಪೊಸೆಸ್ ದ ಅಸೆಟ್ ವೆನ್ ದ ಹೈಯರ್ ಪರ್ಚೇಸರ್ ಫೇಲ್ ಟು ಪೇ ಆ್ಯನ್ ಇನ್ಸ್ಟಾಲ್ಮೆಂಟ್. ಸೊ ಅಂದರೆ ಅವ್ನು ಇನ್ಸ್ಟಾಲ್ಮೆಂಟ್ ಕೊಡಲಿಲ್ಲ ಅಂದರೆ, ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ ಪರ್ಚೇಸ್ ಮಾಡಿದವನು ಅವ್ನು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಡಲಿಲ್ಲ ಅಂದರೆ ಆ ಅಸೆಟನ್ನು ನೀವೇನು ಮಾಡ್ಬೋದು, ರೀಪೊಸೆಷನ್, ಅದನ್ನು ತಗೊಂಡು ನೀವು ಮತ್ತೆ ಬೇರೆದವ್ರಿಗೆ ಅದನ್ನು ಸೆಲ್ ಮಾಡ್ಬೋದು. ಬಟ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ವೆನ್ ದ ಸೆಲ್ಲರ್ ಹ್ಯಾಸ್ ಟು ರೈಟ್ ಟು ರೀಪೊಸೆಸ್ ಆನ್ ಅಸೆಟ್ ವೆನ್ ದ ಬಯರ್ ಫೇಲ್ ಟು ಪೇ ಆನ್ ಕರೆಕ್ಟ್. ಇಲ್ಲಿ ಸೇಮ್ ಅದೇ ಥರ ಇದೆ. ಇಲ್ಲಿ ಹೈಯರ್ ವೆಂಡರ್ ಏನು ಮಾಡ್ಬೋದು, ಹೈಯರ್ ಪರ್ಚೇಸರ್ ಯಾರು ಪರ್ಚೇಸ್ ಮಾಡಿದಾನೆ ಅವ್ನು ಇನ್ಸ್ಟಾಲ್ಮೆಂಟ್ ಕೊಡಲಿಲ್ಲ ಅಂದರೆ ನೀವೇನು ಮಾಡ್ಬೋದು, ಅದನ್ನು ವಾಟ್ ಯು ಹ್ಯಾವ್ ಟು ಡೂ, ನೀವು ಅದನ್ನು ಬೇರೆದವ್ರಿಗೆ ಏನು ಮಾಡ್ಬೋದು, ಸೆಲ್ ಮಾಡ್ಬೋದು. ತೊಗೊಳೋನು ತೊಗೊಲಿಲ್ಲ ಅಂದರೆ. ಅದೇ ರೀತಿ ಇಲ್ಲೂ ಕೂಡ ಸೆಲ್ಲರ್ ಇದ್ದವನು ಪರ್ಚೇಸ್ ಮಾಡೋನು ಮಾಡಲಿಲ್ಲ ಅಂದರೆ ಅದನ್ನು ಬೇರೆದವ್ರಿಗೆ ಮಾರ್ಬೋದು. ಸೊ ದೀಸ್ ಆರ್ ದ 4 ಆರ್ ಹಿಯರ್. ದೆನ್ ಯು ಕ್ಯಾನ್ ಸಿ the little 4-5 hours there. So that is accounting procedure. ಸೊ ಇಲ್ಲಿ ಯಾವ ಅಕೌಂಟಿಂಗ್ ಪ್ರೊಸೀಜರ್ ಇಂಪ್ಲಿಮೆಂಟ್ ಆಗುತ್ತೆ ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ? ಡೆಬಿಟ್ ಸ್ಟೆಪ್ಸ್ ಆ್ಯಂಡ್ ವೆನ್ ದ ಇನ್ಸ್ಟಾಲ್ಮೆಂಟ್ ಬಿಕಮ್ ಡ್ಯೂ. ಸೊ ಇಲ್ಲಿ ಏನಾಗುತ್ತೆ, ಸಿಸ್ಟಮ್ ಅಸೆಟ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಎಸ್, ಬೈ ದ ಸ್ಟೆಪ್ ಆಫ್ ಇನ್ಸ್ಟಾಲ್ಮೆಂಟ್ ಬಿಕಮ್, ಇನ್ಸ್ಟಾಲ್ಮೆಂಟ್ ಡ್ಯೂ ಇತ್ತಂದರೆ ನಿಮಗೆ ಗೊತ್ತಿದೆ, ಇನ್ಸ್ಟಾಲ್ಮೆಂಟ್ ಡ್ಯೂ ಇತ್ತಂದರೆ ಅಸೆಟ್ ಅಕೌಂಟ್ ಯಾವಾಗ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ, ಅಸೆಟ್ ಅಕೌಂಟ್ ಈಸ್ ಡೆಬಿಟೆಡ್ ವಿತ್ ದ ಫುಲ್ ವ್ಯಾಲ್ಯೂ ಆಫ್ ಡೇಟ್ ಆಫ್ ಅಗ್ರಿಮೆಂಟ್. ಸೊ ಇಲ್ಲಿ ಅಸೆಟ್ ಅಕೌಂಟ್ ಹೆಂಗೆ ಡೆಬಿಟ್ ಆಗುತ್ತೆ, ಇಲ್ಲಿ ಅಸೆಟ್ ಅಕೌಂಟ್ ಯಾವಾಗ ಡೆಬಿಟ್ ಆಗುತ್ತೆ, ಇನ್ಸ್ಟಾಲ್ಮೆಂಟ್ ಕೊಡಲಿಲ್ಲ ಅಂದರೆ ಇಲ್ಲಿ ಅಸೆಟ್ ಅಕೌಂಟ್ ಡೆಬಿಟ್ ಆಗುತ್ತೆ. ಸೊ ಇಲ್ಲಿ ಅಸೆಟ್ ಅಕೌಂಟ್ ಹೆಂಗೆ ಡೆಬಿಟ್ ಆಗುತ್ತೆ ಅಂದರೆ, ಯಾವಾಗ ಅವ್ನು ಸೈನ್ ಮಾಡ್ತಾನೆ ಆ ಡೇಟಿಗೆ ಏನಾಗುತ್ತೆ, ಇನ್ಸ್ಟಾಲ್ಮೆಂಟ್ ಡೆಬಿಟ್ ಆಗ್ತದೆ, ಅಸೆಟ್ ಅಕೌಂಟ್ ಡೆಬಿಟ್ ಆಗ್ತದೆ. ಎಸ್, ದೆನ್ ರೈಟ್ ಟು ಶೂ. ರೈಟ್ ಟು ಶೂ ಅಂದರೆ ಕೇಸ್ ಯಾವಾಗ ಹಾಕ್ಬೋದು, ವೆಂಡರ್ ಹ್ಯಾಸ್ ಟು ರೈಟ್ ಟು ಶೂ ಫಾರ್ ರಿಕವರಿ ಆರ್ ಡಿಫೆಕ್ಟ್ ಅಗೇನ್ಸ್ಟ್ ದ ಹೈಯರ್ ಪರ್ಚೇಸರ್ ಓನ್ಲಿ ವೆನ್ ದೆರ್ ಈಸ್ ಅ ಡಿಫಿಟ್ ಆರ್ ಅಮೌಂಟ್ ಬೇಸ್ ಸೇಲ್ ಆಫ್ ಅಸೆಟ್. ಸೊ ಯಾವಾಗ ಅಮೌಂಟನ್ನು ಅವನು ಕೊಡಲಿಲ್ಲ ಅಂದರೆ, ಏನು ಸೆಲ್ ಮಾಡಿದ್ದು ಇರ್ತದೆ, ಏನು ಪರ್ಚೇಸ್ ಮಾಡಿದ ಅಮೌಂಟ್ ಇರ್ತದೆ ಅದನ್ನು ಕೊಡಲಿಲ್ಲ ಅಂದರೆ ಇಲ್ಲಿ ಹೈಯರ್ ವೆಂಡರ್ ಏನು ಮಾಡ್ಬೋದು, ಅವನ ಮೇಲೆ ಕೇಸ್ ಹಾಕ್ಬೋದು. ಬಟ್ ಇನ್ ದ ಸಿಸ್ಟಮ್ ಆಫ್ ಇನ್ಸ್ಟಾಲ್ಮೆಂಟ್ ದ ಸೆಲ್ಲರ್ ಹ್ಯಾಸ್ ಟು ಬಿ ಅಗೇನ್ಸ್ಟ್ ದ ಬೈಯರ್ ರಿಕವರಿ ಆಫ್ ರಿಮೈನಿಂಗ್ ಇನ್ಸ್ಟಾಲ್ಮೆಂಟ್. ಇಲ್ಲಿ ರಿಕವರಿ ಆಫ್, ಇಲ್ಲೂ ಕೂಡ ಸೆಲ್ಲರ್ ಇದ್ದವನು ಪರ್ಚೇಸ್, ಇಲ್ಲಿ ಹೈಯರ್ ವೆಂಡರ್ ಆ್ಯಂಡ್ ಹೈಯರ್ ಪರ್ಚೇಸರ್ ಬರ್ತಾರೆ, ಇಲ್ಲಿ ಬೈಯರ್ ಆ್ಯಂಡ್ ಸೆಲ್ಲರ್ ಬರ್ತಾರೆ. ಜಸ್ಟ್ ರಿಮೆಂಬರ್, ಇಲ್ಲೂ ಕೂಡ ಏನು ಮಾಡ್ಬೋದು, ಸೆಲ್ಲರ್ ಇದ್ದವನು ಪರ್ಚೇಸರ್ ಮೇಲೆ ಕೇಸ್ ಹಾಕ್ಬೋದು ಅವನು ಇನ್ಸ್ಟಾಲ್ಮೆಂಟ್ ಕೊಡಲಿಲ್ಲ ಅಂದರೆ. ದೆನ್ ರೈಟ್ ಆಫ್ ಸೇಲ್. ಸೊ ಸೇಲ್ ಮಾಡೋದಕ್ಕೆ ಹಿಯರ್ ಹೈಯರ್ ಪರ್ಚೇಸರ್ ಹ್ಯಾಸ್ ನೋ ರೈಟ್ ಟು ಬಿ ಸೆಲ್ ದ ಅಸೆಟ್. ಸೊ ಇಲ್ಲಿ ಪರ್ಚೇಸ್ ಮಾಡಿದವನಿಗೆ ಏನಿರೋಂಗಿಲ್ಲ, ಸೆಲ್ ಮಾಡೋ ಅಸೆಟ್ ರೈಟ್ ಇರೋಂಗಿಲ್ಲ. ಎಸ್, ಯಾಕಂದರೆ ಇನ್ಸ್ಟಾಲ್ಮೆಂಟ್ ಕೊಡಬೇಕು. ಸೊ ಇನ್ ದ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ದೆರ್ ಈಸ್ ಅ ಬೈಯರ್ ಹ್ಯಾಸ್ ಅ ರೈಟ್ ಟು ಸೆಲ್ ದ ಗೂಡ್ಸ್ ಆ್ಯಸ್ ಪರ್ ದ ಡಿಸೈರ್. ಸೊ ಬೈಯರ್ ಇಲ್ಲಿ ಇನ್ಸ್ಟಾಲ್ಮೆಂಟ್ದಲ್ಲಿ ಏನಾಗುತ್ತೆ, ಏನು ಪರ್ಚೇಸ್ ಮಾಡಿರ್ತಾನಲ್ಲ, ಎಸ್, ಅವನಿಗೆ ಇಲ್ಲಿ ಹಕ್ಕನ್ನು ಮಾರೋ ಅಸೆಟನ್ನು ಮಾರೋ ಹಕ್ಕಿರ್ತದೆ. ಬಟ್ ಹೈಯರ್ ಸಿಸ್ಟಮ್ದಲ್ಲಿ ಆ ರೈಟು ಇರೋಂಗಿಲ್ಲ ಬೈಯರ್ಗೆ. ದೆನ್ ಇನ್ ರಿಲೇಷನ್, ಸೊ ಅಂಡರ್ ದಿಸ್ ಸಿಸ್ಟಮ್ ರಿಲೇಷನ್ ಬಿಟ್ವೀನ್ ಪರ್ಚೇಸರ್ ಆ್ಯಂಡ್ ವೆಂಡರ್ ಈಸ್ ದ ಬೇಲಿ ಆ್ಯಂಡ್ ಬೇಲರ್. ಸೊ ಇಲ್ಲಿ ರಿಲೇಷನ್ ಏನಿರ್ತದೆ, ಪರ್ಚೇಸ್ ಮಾಡೋಂಗೆ ಬೇಲಿ ಅಂತ ಕರಿತೀವಿ,
ವೆಂಡರ್ಗೆ ಏನಂತ ಕರಿತೀವಿ, ಬೇಲರ್ ಅಂತ ಕರಿತೀವಿ. ಸೊ ಇಲ್ಲಿ ಬೈಯರ್ ಆ್ಯಂಡ್ ಸೆಲ್ಲರ್ ಅಂತ ಎರಡು ರಿಲೇಷನ್ಸ್ ಇರ್ತವೆ. ಓಕೆ, ಸೊ ನೆಕ್ಸ್ಟ್ ಈಸ್ ಲಾಸ್ ಆಫ್ ಗೂಡ್ಸ್. ಸೊ ಲಾಸ್ ಆಫ್ ಗೂಡ್ಸ್ ಈಸ್ ಲೈವ್ ವಿತ್ ದ ವೆಂಡರ್ ಆ್ಯಸ್ ಈಸ್ ಓನ್ ಹ್ಯಾಸ್ ಅನ್ ಅಸೆಟ್. ಸೊ ಈಗ ಕೆಲವೊಂದು ಸಲ ಹೈಯರ್ ಪರ್ಚೇಸ್ ಸಿಸ್ಟಮ್ದಲ್ಲಿ ಏನಾಗುತ್ತೆ, ಲಾಸ್ ಕೂಡ ಆಗುತ್ತೆ. ಅದೇ ರೀತಿ ಓನರ್ಶಿಪ್ ಇಲ್ಲಿ ಟ್ರಾನ್ಸ್ಫರ್ ಆಗೋದ್ರಿಂದ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ದಲ್ಲಿ ನೀವು ಯಾವಾಗ ಅಗ್ರಿಮೆಂಟಿಗೆ ಸೈನ್ ಮಾಡ್ತೀರಲ್ಲ, ಆ ಅಗ್ರಿಮೆಂಟಲ್ಲಿ ನೀವು ಸೈನ್ ಮಾಡಿದಾರಂತ ಇಟ್ಕೊರಿ, ಆ ಟೈಮಲ್ಲಿ ಏನಾಗುತ್ತೆ, ಅಸೆಟ್ ಏನಾಗುತ್ತೆ, ಅವ್ರದ್ದು ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತದೆ. ಅನ್ನೋಣ ಇಲ್ಲಿ ಏನಾಗಂಗಿಲ್ಲ, ಲಾಸ್ ಇನ್ಕರ್ ಆಗಂಗಿಲ್ಲ. ಎಸ್, ಸೊ ಇಲ್ಲೇನಾಗುತ್ತೆ, ಲಾಸ್ ಏನಾಗುತ್ತೆ, ಇನ್ಕರಿಂಗ್ ಹೆಚ್ಚಾಗ್ತದೆ. ಯಾಕಂತಂದರೆ ಆ ಅಸೆಟನ್ನು ಅವನು ತೊಗೊಲಿಲ್ಲ ಅಂದರೆ, ಆ ವೆಂಡರ್ ಇದ್ದವನು ತೊಗೊಲಿಲ್ಲ ಅಂದರೆ ಇಲ್ಲಿ ಲಾಸ್ ಏನಾಗುತ್ತೆ, ಆಟೋಮೆಟಿಕ್ ಲೈಸ್ ಆಗುತ್ತೆ. ಇಲ್ಲಿ ಲಾಸ್ ಯಾವಾಗುತ್ತೆ, ವೆನ್ ದ ಬೈಯರ್ ಟ್ರಾನ್ಸ್ಫರ್ ಯಾವಾಗುತ್ತೆ ಆವಾಗ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆನ್ಸ್ ಆನ್ ಹಿಯರ್ advantages and disadvantages. Okay, so these are, you have to read it very carefully. From the next class I will discussing from the 5 marks problems and afterwards solve from the 15 marks. Okay, very important chapter this is.